ಹಾಯ್ ಫ್ರೆಂಡ್ಸ್, ನಾನಿವತ್ತು ಪ್ರಣೀತಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಣೀತಾ ಅವರ ಫುಲ್ ನೇಮ್ ಬಂದು ಪ್ರಣೀತಾ ಸುಭಾಷ್ ಅಂತ. ಇವರು ಹುಟ್ಟಿದ್ದು 17 ಅಕ್ಟೋಬರ್ 1992ರಲ್ಲಿ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲೇ ಹುಟ್ಟಿರೋವಂಥದ್ದು. ಇವರ ತಂದೆ ಹೆಸರು ಬಂದು ಡಾಕ್ಟರ್ ಸುಭಾಷ್ ಅಂತ. ಹಾಗೆ ತಾಯಿ ಹೆಸರು ಬಂದು ಡಾಕ್ಟರ್ ಜಯಶ್ರೀ ಅಂತ. ಇಬ್ಬರು ಕೂಡ ಡಾಕ್ಟರ್ ಫೀಲ್ಡಲ್ಲೇ ಇದ್ದಾರೆ, ಇಬ್ಬರು ಪೇರೆಂಟ್ಸ್ ಕೂಡ. ಹಾಗೆ ಪ್ರಣೀತಾ ಅವರು ಕನ್ನಡದವರೇ ಅಂತಲೇ ಹೇಳ್ಬೋದು, ಯಾಕೆ ಅಂದರೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ ಆಗಿರುತ್ತೆ. ಹಾಗೆಯೇ ಇವರು ಕನ್ನಡಕ್ಕೆ ಫಸ್ಟು ಎಂಟ್ರಿ ತಗೊಂಡಂತಹ ಮೂವಿ ಬಂದು ಪೊರ್ಕಿ ಅನ್ನೋ ಮೂವಿಲಿ ಇವರು ಎಂಟ್ರಿ ತಗೊಳ್ತಾರೆ ಕನ್ನಡ ಇಂಡಸ್ಟ್ರಿಗೆ. 2010ರಲ್ಲಿ ರಿಲೀಸ್ ಆದಂತಹ ಈ ಒಂದು ಪೊರ್ಕಿ ಮೂವಿ ತುಂಬಾ ಒಳ್ಳೆ ಸಕ್ಸಸ್ನ ತಂದುಕೊಡ್ತು ನಮ್ಮ ಪ್ರಣೀತಾ ಅವ್ರಿಗೆ. ಮಾಡಿದ ಮೊದಲನೇ ಫಿಲಮ್ ಕೂಡ ಹಿಟ್ಟಾಯಿತು ಅಂತಲೇ ಹೇಳ್ಬೋದು. ಅದು ಕೂಡ ಪೊರ್ಕಿ ಫಿಲಮ್ ಆಗಿದ್ದಕ್ಕೆ. ಅದು ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ ನಮ್ಮ ಪ್ರಣೀತಾ ಅವರು. ಈ ಒಂದು ಮೂವಿ ಸೂಪರ್ ಡೂಪರ್ ಹಿಟ್ ಆದಮೇಲೆ ತುಂಬ ಆಫರ್ಗಳು ತೆಲುಗು ತಮಿಳು ಇಂಡಸ್ಟ್ರಿಗಳಿಂದ ಬರೋಕ್ಕೆ ಶುರುವಾದವು ನಮ್ಮ ಪ್ರಣೀತಾ ಅವ್ರಿಗೆ. ಹಾಗೆಯೇ ಸೆಕೆಂಡ್ ಹ್ಯಾಂಡ್ ಲವರಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ, ಅದು ಅಜಯ್ ರಾವ್ ಅವ್ರ ಜೊತೆಲಿ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಇವ್ರಿಗೆ ವೀರ್ ದ ಫೈಟರ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪ್ರಣೀತಾ ಅವರು. ಇದು ತೆಲುಗು ಮೂವಿ ಆಗಿರುತ್ತೆ. ಹಾಗೆ ಸ್ನೇಹಿತರು ಅಂತ ಕನ್ನಡ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ದರ್ಶನ್ ಅವ್ರ ಜೊತೆಗೇನೆ ಅಂತಲೇ ಹೇಳ್ಬೋದು. ಅಂಗಾರಕ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆಗೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಉಪೇಂದ್ರ ಅವ್ರ ಸರ್ ಜೊತೆಲೂ ಇವರು ಆ್ಯಕ್ಟ್ ಮಾಡಿದ್ದಾರೆ, ಅದು ಬ್ರಹ್ಮ ಅನ್ನೋ ಮೂವಿಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡೋದಾದರೆ ತೆಲುಗು ಮೂವಿಲಿ ಇವರು ಫಸ್ಟು ಎಂಟ್ರಿ ತಗೊಂಡಂತಹ ಮೂವಿ ಎಂ ಪಿಲ್ಲೋಡು ಅನ್ನೋ ಮೂವಿಲಿ ಎಂಟ್ರಿ ತಗೊಳ್ತಾರೆ. ಹಾಗೆ ಅಂತಾರೆಂಟಿಕಿ ದಾರಿದಿ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪ್ರಣೀತಾ ಅವರು. ಹಾಗೆ ಪ್ರಣೀತಾ ಅವರು ಮದುವೆ ಆಗ್ತಾರೆ 30 ಮೇ 2021ರಲ್ಲಿ ಮದುವೆ ಆಗ್ತಾರೆ. ನಿತಿನ್ ರಾಜು ಅನ್ನೋ ಬಿಸ್ನೆಸ್ ಮ್ಯಾನ್ ಅವ್ರ ಜೊತೆ ಇವರು ಮದುವೆ ಆಗ್ತಾರೆ. ಇವ್ರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ಪ್ರಣೀತಾ ಅವ್ರಿಗೆ. ಹಾಗೆಯೇ ಇವ್ರಿಗೆ ನೆಕ್ಸ್ಟು ಒಂದು ಬಿಗ್ ಹಿಟ್ ಕೊಟ್ಟಂತಹ ಮೂವಿ ಬಂದು ಪವನ್ ಕಲ್ಯಾಣ್ ಅವ್ರ ಜೊತೆ ಅತ್ತಾರೆಂಟಿಕಿ ದಾರಿದಿ ಅನ್ನೋ ಮೂವಿಲಿ ಇವರು ಆ್ಯಕ್ಟ್ ಮಾಡ್ತಾರೆ, ಅದು ಕೂಡ ತುಂಬಾ ಸಕ್ಸಸ್ನ ತಂದುಕೊಡುತ್ತೆ ನಮ್ಮ ಪ್ರಣೀತಾ ಅವ್ರಿಗೆ. ಹಾಗೆ 2015ರಲ್ಲಿ ಸೂರ್ಯ ಅವ್ರ ಜೊತೆ ಹಲೋ ಗುರು ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡ್ತಾರೆ, ಇದು ಒಳ್ಳೆ ಸಕ್ಸಸ್ನ ತಂದುಕೊಡುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಪ್ರೇಮ ಕೋಸಂ 2018ರಲ್ಲಿ ರಿಲೀಸ್ ಆಗುತ್ತೆ ಈ ಒಂದು ಮೂವಿ. ಇದು ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು ಅಂತಲೇ ಹೇಳ್ಬೋದು. ಪ್ರಣೀತಾ ಅವರು ಈಗ ಯಾವುದೇ ಮೂವಿಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇನ್ನೂ ಹೆಚ್ಚು ಮೂವಿಗಳನ್ನ ಕನ್ನಡದಲ್ಲಿ ಮಾಡಲಿ ಅನ್ನೋದೇ ನನ್ನ ಆಸೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.